ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಸೌತೆಕಾಯಿ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಮೂಲಿ ತಿನ್ನೋ ಸೌತೆಕಾಯಿ ಇದು. ನೋಡಿ, 2 ಸೌತೆಕಾಯಿನ ಈ ರೀತಿಯಾಗಿ ಹಿಂದೆ ಮುಂದೆ ಕಹಿ ತಕ್ಕೊಂಡು ಸ್ಟಾರ್ಟಿಂಗು ನೀಟಾಗಿ ಕಹಿ ತಕ್ಕೊಳ್ಬೇಕು, ಇಲ್ಲಾಂದರೆ ಕಹಿ ಆಗಿಬಿಡತ್ತೆ. ಈ ಥರ ಇಷ್ಟು ದಪ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸಾಂಬಾರಿಗೆ ಮತ್ತು ಮಸಾಲೆ ಏನೇನು ಬೇಕು ಅಂದರೆ ಅರ್ಧ ಕಡಿಕಾಯಿ, 3 ಎಸಳು ಬೆಳ್ಳುಳ್ಳಿ, ಮತ್ತು 1 ಈರುಳ್ಳಿ, ಮತ್ತು 2 ಟೊಮೊಟೊ, ಮತ್ತು ಸಾಂಬಾರು ಪುಡಿ ಹಾಕಬೇಕು. ನೋಡಿ, ಈಗ ಮಸಾಲೆ ರುಬ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, 1 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ, ಕರಿಬೇವಿನ ಸೊಪ್ಪು. ಈಗ ಸೌತೆಕಾಯಿ ತೊಳೆದು ಇಟ್ಕೊಂಡಿದ್ದೀನಲ್ಲ, ಆ ಸೌತೆಕಾಯಿ ಹಾಕೋಣ. ನೋಡಿ, ಸೌತೆಕಾಯಿ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಮಾಡ್ಕೊಳ್ಬೇಡಿ, ಸೌತೆಕಾಯಿ ಅಲ್ವಾ ನೀರು ಬಿಡುತ್ತೆ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ, ಜಾಸ್ತಿ ನೀರು ಬಿಟ್ಬಿಡುತ್ತೆ. ಆಮೇಲೆ ನೋಡಿ, ಹೆಸರುಬೇಳೆ ಒಂದು ಚಿಕ್ಕ ಕಪ್ಪಲ್ಲಿ ಹೆಸರುಬೇಳೆ ಹಾಕಿ ತೊಳೆದಿಟ್ಕೊಂಡು ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಹೇಗೆ ಹಾಕೋದು ಅಂದರೆ ತಿಕ್ನೆಸ್ ಬರಲಿ ಅಂತ ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು, ಕುಕ್ಕರ್ ಮುಚ್ತಾ ಇದ್ದೀನಿ. ಈಗ 2 ವಿಜಿಲ್ ಬರಲಿ. ಸೌತೆಕಾಯಿ ಅಲ್ವಾ, ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. 2 ವಿಜಿಲ್ ಆಗಲಿ. ನೋಡಿ, ವಿಜಿಲ್ ಬಂದಿದೆ 2. ನೋಡಿ, ಸೌತೆಕಾಯಿ ಸಾಂಬಾರು, ರೈಸು, ಮತ್ತು ಇದು ಮನೆಯಲ್ಲೇ ಮಾಡಿರೋ ನೆಲ್ಲಿಕಾಯಿ ಉಪ್ಪಿನಕಾಯಿ, ರಾಗಿ ಗಂಜಿ, ಬಿಸಿಲಿಗೆ ತುಂಬ ತಂಪು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ತೊಗರಿಬೇಳೆ ಹಾಕಬೇಡಿ, ಹೆಸರುಬೇಳೆನೇ ಹಾಕಿ, ಆವಾಗ ತಿಕ್ನೆಸ್ ಬರುತ್ತೆ. ಈಗ ರೆಡಿಯಾಗಿದೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ.